ನಮಸ್ಕಾರ ಸ್ನೇಹಿತರೆ, ಬಿಗ್ ಬಾಸ್ ಕಡೆಯಿಂದ ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ಸಿಕ್ಕಾಪಟ್ಟೆ ಕ್ರೇಜಿ ಆಗಿರೋ ಒಂದು ಅಪ್ಡೇಟ್ ನ ತಗೊಂಡ್ಬಂದಿನ. ಅಪ್ಡೇಟ್ ಏನು ಅಂದ್ರೆ, ಎರಡು ಕಂಟೆಸ್ಟೆಂಟ್ ಗಳು ಸೀಕ್ರೆಟ್ ರೂಮ್ ಗೆ ಸೇರ್ಕೊಂಡಿದ್ದಾರೆ. ಆ ಎರಡೂ ಕಂಟೆಸ್ಟೆಂಟ್ ಗಳು ಸಹ ಟಾಪ್ ರೇಸ್ ನಲ್ಲಿ ಇರುವಂತಹ ಟಾಪ್ ಕಂಟೆಸ್ಟೆಂಟ್ ಗಳೇ. ರಕ್ಷಿತಾ ಶೆಟ್ಟಿ ಮತ್ತೆ ಧ್ರುವಂತ್ ಅವರು ಈಗ ಸೀಕ್ರೆಟ್ ರೂಮ್ ಸೇರ್ಕೊಂಡಿದ್ದಾರೆ. ನಿಮ್ಗೆ ಎಲ್ಲರಿಗೂ ಈಗಾಗಲೇ ಗೊತ್ತಿತ್ತು, ಈ ಒಂದು ವಾರ ಯಾವುದೇ ರೀತಿಯ ನೋ ಎಲಿಮಿನೇಷನ್ ಇರೋದಿಲ್ಲ, ನೋ ಎಲಿಮಿನೇಷನ್ ವೀಕ್ ಇರುತ್ತೆ ಅಂತ. ಯಾಕೆ ಅಂದ್ರೆ ವೋಟಿಂಗ್ ಪೋಲ್ಸ್ ಏನು ಓಪನ್ ಆಗಿರಲಿಲ್ಲ. ಬಟ್ ಈಗಾಗಲೇ ನನ್ನ ಒಂದು ಚಾನಲ್ ಅಲ್ಲೇ ನಾವು ಡಿಸ್ಕಷನ್ ಮಾಡಿದ್ವಿ, ನನ್ನ ಕಡೆಯಿಂದ ವಿಡಿಯೋ ಸಹ ಅಪ್ಲೋಡ್ ಮಾಡಿದ್ದೆ. ಈ ಒಂದು ವಾರ ಸೀಕ್ರೆಟ್ ರೂಮ್ ಸಹ ಇರಬಹುದು ಅಂತ. ಸೊ ಈಗ 100% ಕರೆಕ್ಟ್ ಆಗ್ತಾ ಇದೆ. ಸೀಕ್ರೆಟ್ ರೂಮ್ ಗೆ ರಕ್ಷಿತಾ ಶೆಟ್ಟಿ ಮತ್ತೆ ಧ್ರುವಂತ್ ಅವ್ರನ್ನ ಕಳಿಸ್ಕೊಟ್ಟಿದ್ದಾರೆ. ಇವತ್ತಿನಿಂದ ಆಚೆಗೆ ಸಿಕ್ಕಾಪಟ್ಟೆ ಎಂಟರ್ಟೈನಿಂಗ್ ಆಗಿರುತ್ತೆ ಬಿಗ್ ಬಾಸ್ ಎಪಿಸೋಡ್ಸ್ ಅಂತಾನೆ ಹೇಳ್ಬೋದು. ಅಂಡ್ ಈಗ ಏನ್ ಸೀಕ್ರೆಟ್ ರೂಮ್ ಸೇರ್ಕೊಂಡಿದ್ದಾರೆ ರಕ್ಷಿತಾ ಶೆಟ್ಟಿ ಮತ್ತೆ ಧ್ರುವಂತ್ ಅವರು, ಒಂದು ವಾರದ ಮಟ್ಟಿಗೆ ಸೀಕ್ರೆಟ್ ರೂಮ್ ಅಲ್ಲಿ ಇರೋದಿಲ್ಲ. ಮೇ ಬಿ ನನ್ನ ಅನಿಸಿಕೆ ಪ್ರಕಾರ, ನನ್ನ ಗೆಸ್ ಪ್ರಕಾರ ಮೇ ಬಿ ಒಂದೆರಡು ದಿನ ಅಥವಾ ಒಂದು ದಿನ ಮಾತ್ರ ಇರಬಹುದು ಸೀಕ್ರೆಟ್ ರೂಮ್ ಅಲ್ಲಿ. ನಂತರ ಬಿಗ್ ಬಾಸ್ ಮನೆ ಒಳಗಡೆ ಕಳಿಸ್ಕೊಡ್ಬೋದು ಅನ್ನೋದು ನನ್ನ ಅನಿಸಿಕೆ. ಯಾಕೆ ಅಂದ್ರೆ ಈಗಾಗಲೇ ಆಲ್ಮೋಸ್ಟ್ 75 to 76 ಡೇಸ್ ಎಪಿಸೋಡ್ಸ್ ಕಂಪ್ಲೀಟ್ ಆಗಿರೋದ್ರಿಂದ ಇನ್ನೇ ಕೇವಲ 30 ರಿಂದ 40 ದಿನಗಳು ಮಾತ್ರ ಬಾಕಿ ಇರೋದ್ರಿಂದ ತುಂಬಾ ದಿನಗಳವರೆಗೂ ಸಹ ಸೀಕ್ರೆಟ್ ರೂಮ್ ಅಲ್ಲಿ ಇರಿಸೋದಿಲ್ಲ. ಅಂಡ್ ಈ ಒಂದು ವಾರ ನೋ ಎಲಿಮಿನೇಷನ್ ವೀಕ್ ಆಗಿರೋದ್ರಿಂದ ನೆಕ್ಸ್ಟ್ ವಾರ ಡಬಲ್ ಎಲಿಮಿನೇಷನ್ ಸಹ ಇರೋದ್ರಿಂದ ಇವರು ಬಿಗ್ ಬಾಸ್ ಮನೆ ಒಳಗಡೆ ಬಂದು ಮತ್ತೆ ನಾಮಿನೇಷನ್ ಪ್ರೋಸೆಸ್ ನ ಕಂಪ್ಲೀಟ್ ಮಾಡಿ, ಈ ಒಂದು ವಾರ ವೋಟಿಂಗ್ ಪ್ರೋಸೆಸ್ ಎಲ್ಲ ಕಂಪ್ಲೀಟ್ ಆಗಿ ಎಲಿಮಿನೇಷನ್ ಪ್ರೋಸೆಸ್ ಸಹ ಇರೋದ್ರಿಂದ ಅಷ್ಟು ದಿನಗಳವರೆಗೂ ಸಹ ಇವರನ್ನ ಸೀಕ್ರೆಟ್ ರೂಮ್ ಅಲ್ಲಿ ಇರಿಸ್ಕೊಳ್ಳೋದಿಲ್ಲ. ಕೇವಲ ಇದು ಡಬಲ್ ಎಲಿಮಿನೇಷನ್ ಪ್ರಾಂಕ್ ತರ ಮಾಡ್ತಾ ಇದ್ದಾರೆ. ಸೊ ರಕ್ಷಿತಾ ಶೆಟ್ಟಿ ಅಭಿಮಾನಿಗಳಿಗೆ ಮತ್ತೆ ಧ್ರುವಂತ್ ಅವರ ಅಭಿಮಾನಿಗಳಿಗೆ ಬಿಗ್ ಶಾಕ್ ಇದೆ ಅಂತಾನೆ ಹೇಳ್ಬೋದು. ಬಟ್ ಅವರ ಆಟಕ್ಕೆ ಇದು ಸಿಕ್ಕಾಪಟ್ಟೆ ಲಾಭ ಉಂಟು ಮಾಡುತ್ತೆ ಅಂತ ಹೇಳ್ಬೋದು. ಹೊರಗಡೆ ಬಂದು ಸೀಕ್ರೆಟ್ ರೂಮ್ ಅಲ್ಲಿ ಕುತ್ಕೊಂಡು ಬಿಗ್ ಬಾಸ್ ಮನೇಲಿ ಯಾರ್ಯಾರು ಯಾವ ತರ ಬಿಹೇವ್ ಮಾಡ್ತಾ ಇದಾರೆ, ಯಾರ ವ್ಯಕ್ತಿತ್ವ ಯಾವ ತರ ಕಾಣಿಸ್ತಾ ಇದೆ, ನಮ್ಮ ಮೇಲೆ ಬಿಗ್ ಬಾಸ್ ಮನೆಯಲ್ಲಿ ಏನು ಅಭಿಪ್ರಾಯ ಇದೆ ಅಂತ ತಿಳ್ಕೊಂಡು ಮತ್ತೆ ಬಿಗ್ ಬಾಸ್ ಮನೆ ಒಳಗಡೆ ಹೋಗಿ ಗೇಮ್ ಆಡೋದಿದೆಯಲ್ಲ, ಸಿಕ್ಕಾಪಟ್ಟೆ ಬೆನಿಫಿಟ್ ಆಗುತ್ತೆ. ಸೊ ಈ ಒಂದು ವಿಚಾರದಲ್ಲಿ ರಕ್ಷಿತಾ ಶೆಟ್ಟಿ ಮತ್ತೆ ಧ್ರುವಂತ್ ಅವರ ಅಭಿಮಾನಿಗಳು ಸಿಕ್ಕಾಪಟ್ಟೆ ಖುಷಿ ಪಡಬೇಕು. ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ನ ಆಟ ಟರ್ನ್ ಆಗುತ್ತೆ. ಅವರು ಮುಂದಿನ ದಿನಗಳಲ್ಲಿ ಇನ್ನ ಹೆಚ್ಚಿಗೆ ಒಳ್ಳೆ ದಾರಿಯಲ್ಲಿ ಹೋಗೋದಕ್ಕೆ ಇದು ಒಂದ್ ಸ್ವಲ್ಪ ಅವ್ರಿಗೆ ಬುನಾದಿ ಹಾಕೊಡುತ್ತೆ ಅಂತಾನೆ ಹೇಳ್ಬೋದು. ಸೊ ಈಗ ಬಿಗ್ ಬಾಸ್ ಕಡೆಯಿಂದ ಬಂದಿರುವಂತ ಈ ಅಪ್ಡೇಟ್ ಗೆ ನಿಮಗೆ ಎಷ್ಟು ಖುಷಿ ಕೊಡ್ತಾ ಇದೆ? ಡಬಲ್ ಎಲಿಮಿನೇಷನ್ ಅಲ್ಲಿ ರಕ್ಷಿತಾ ಮತ್ತೆ ಧ್ರುವಂತ್ ಅವ್ರನ್ನ ಫ್ರಾಂಕ್ ಮಾಡಿ ಸೀಕ್ರೆಟ್ ರೂಮ್ ಇರಿಸಿರೋದು ಎಷ್ಟು ಕ್ರೇಜಿ ಆಗಿದೆ ಅನಿಸ್ತಾ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ. ಅಂಡ್ ನಾನ್ ಏನ್ ಅನ್ಕೊಂಡಿದ್ದೆ ಅಂದ್ರೆ, ಸೀಕ್ರೆಟ್ ರೂಮ್ ಇನ್ನೇನ್ ಸೀಸನ್ ಎಂಡಿಂಗ್ ವರ್ಗು ಬಂದ್ಬಿಟ್ಟಿತ್ತಲ್ಲ, ಈಗ ಸೀಕ್ರೆಟ್ ರೂಮ್ ಅಲ್ಲಿ ಇಟ್ಕೋದಿಲ್ಲ ಅಂತ ಮಾತಾಡಿದ್ವಿ. ಬಟ್ ಸೀಕ್ರೆಟ್ ರೂಮ್ ನ ಇರಿಸಿದ್ದಾರೆ ಬಿಗ್ ಬಾಸ್. ಸಿಕ್ಕಾಪಟ್ಟೆ ಕ್ರೇಜಿ ಆಗಿದೆ ಅಂತ ಹೇಳ್ಬೋದು. ಅಂಡ್ ಇವತ್ತಿನ ಪ್ರೋಮೋದಲ್ಲಿ ರಜತ್ ವರ್ಸಸ್ ಗಿಲ್ಲಿ ಸಹ ಇದೆ. ನಾಳಿನ ಎಪಿಸೋಡ್ ನಿಂದ ಸಿಕ್ಕಾಪಟ್ಟೆ ಎಂಟರ್ಟೈನಿಂಗ್ ಆಗಿರುತ್ತೆ ಬಿಗ್ ಬಾಸ್ ಅಂತ ಹೇಳ್ತಾ, ಬಿಗ್ ಬಾಸ್ ನ ಲೈವ್ ಅಪ್ಡೇಟ್ ಗೋಸ್ಕರ ಆಗಿರ್ಬೋದು, ಕ್ರೇಜಿ ಬ್ರೇಕಿಂಗ್ ನ್ಯೂಸ್ ಗೋಸ್ಕರ ಆಗಿರ್ಬೋದು, ಎಪಿಸೋಡ್ಸ್ ರಿವ್ಯೂಸ್, ಪ್ರೊಮೋ ರಿವ್ಯೂಸ್ ಗೋಸ್ಕರ ಮಿಸ್ ಮಾಡೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ತಮ್ಗೆಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದಗಳು.